ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ಮಾನವ ಮತ್ತು ಸಂಸ್ಕೃತಿ ಎನ್ನುವ ಚಾಪ್ಟರ್ ಇಂದ ನಿಮ್ಮ ಸುತ್ತಲಿನ ಸಾಂಸ್ಕೃತಿಕ ವೈವಿಧ್ಯತೆಗೆ ಒಂದು ಉದಾಹರಣೆ ನೀಡಿ. ಸಾಂಸ್ಕೃತಿಕ ವೈವಿಧ್ಯತೆ ಅಂದರೆ ಏನು ಮಕ್ಕಳೇ? ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯ ರೀತಿ, ನೀತಿ, ಸಂಸ್ಕೃತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ವಿವಿಧ ಧರ್ಮ, ಜೀವನ ವಿಧಾನಗಳನ್ನ ಆಧರಿಸಿ ಬೇರೆ ಬೇರೆ ಸಂಸ್ಕೃತಿಗಳು ಕಂಡು ಬರ್ತವೆ. ಇದನ್ನ ನಾವು ವೈವಿಧ್ಯಮಯ ಸಂಸ್ಕೃತಿ ಅಥವಾ ಸಾಂಸ್ಕೃತಿಕ ವೈವಿಧ್ಯತೆ ಅಂತ ಕರಿತೀವಿ. ಸೊ ನಮ್ಮ ಸುತ್ತಮುತ್ತಲು ನೀವು ವಿಭಿನ್ನ ಭಾಷೆಗಳನ್ನ ಬಳಕೆ ಮಾಡುದು. ಕೆಲವೊಬ್ರು ಹಿಂದಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ. ಈ ರೀತಿ ಬೇರೆ ಬೇರೆ ಭಾಷೆಗಳು ಮಾತಾಡೋದನ್ನ ನೋಡಿರ್ಬೋದು. ವಿಭಿನ್ನ ರೀತಿಯ ಉಡುಗೆ ತೊಡುಗೆ, ಕೆಲವೊಬ್ರು ಸೀರೆ ಉಟ್ಕೊಂಡಿರ್ತಾರೆ, ಚೂಡಿದಾರ್ ಹಾಕೊಂಡಿರ್ತಾರೆ, ಪ್ಯಾಂಟ್ ಶರ್ಟ್ ಹಾಕಿ ಅಲ್ವಾ? ಸೊ ಉಡುಗೆ ತೊಡುಗೆಗಳು ಹಾಗೂ ವಿವಿಧ ರೀತಿಯ ಹಬ್ಬಗಳನ್ನ ಆಚರಿಸುವುದು. ದೀಪಾವಳಿ, ರಂಜಾನ್, ಕ್ರಿಸ್ಮಸ್, ಈ ರೀತಿ ಪೊಂಗಲ್, ಈ ರೀತಿ ಬೇರೆ ಬೇರೆ ರೀತಿಯ ಹಬ್ಬಗಳನ್ನ ಆಚರಿಸುವುದು. ಇದನ್ನ ನಾವು ವೈವಿಧ್ಯಮಯ ಸಂಸ್ಕೃತಿಗೆ ಉದಾಹರಣೆ ಕೊಡಬಹುದು. ಓಕೆ, ಥ್ಯಾಂಕ್ ಯು.